ನಿಮ್ಮ ಸ್ವಂತ ಫುಡ್ ಟ್ರಕ್ ಬಿಸಿನೆಸ್ ಶುರು ಮಾಡೋದು ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಆಗಿದೆ ಅಲ್ವಾ? ಅದರಲ್ಲೂ ಬೆಂಗಳೂರು, ಹುಬ್ಬಳ್ಳಿ, ಮೈಸೂರಿನಂತಹ ಸಿಟಿಗಳಲ್ಲಿ ಇದು ಸಖತ್ ಡಿಮ್ಯಾಂಡ್ನಲ್ಲಿದೆ. ಒಂದು ರೆಸ್ಟೋರೆಂಟ್ ಹಾಕೋ ಬದಲು ಕಡಿಮೆ ಖರ್ಚಲ್ಲಿ ಶುರು ಮಾಡಿ ಬೇಕಾದಲ್ಲಿ ಹೋಗಿ ವ್ಯಾಪಾರ ಮಾಡಬಹುದು. ಹಾಗಾದ್ರೆ ಬನ್ನಿ ನಿಮ್ಮ ಫುಡ್ ಟ್ರಕ್ ಕನಸನ್ನ ನನಸು ಮಾಡೋಕೆ ಏನೆಲ್ಲ ಬೇಕು ಅಂತ ಹಂತವಾಗಿ ಟಾಪಿಕ್ಗಳ ಮುಖಾಂತರ ತಿಳ್ಕೊಳ್ಳೋಣ. ಟಾಪಿಕ್ ನಂಬರ್ 1. ಮೊದಲು ಪ್ಲಾನ್ ಮಾಡಿ. ಯಾವುದೇ ಕೆಲಸ ಶುರು ಮಾಡೋ ಮುಂಚೆ ಒಂದು ಪ್ಲಾನ್ ಇದ್ರೆ ಒಳ್ಳೆಯದು ಅಲ್ವಾ? ನಿಮ್ಮ ಫುಡ್ ಟ್ರಕ್ಗೂ ಹಾಗೇನೇ ಒಂದು ಸೂಪರ್ ಪ್ಲಾನ್ ಇರಬೇಕು. ಇದರಲ್ಲಿ ಏನೆಲ್ಲ ಇರಬೇಕು ಅಂದ್ರೆ, ನಂಬರ್ 1 ನಿಮ್ಮ ಫುಡ್ ಟ್ರಕ್ ಏನ್ ಮಾರುತ್ತೆ, ಯಾಕೆ ಮಾರುತ್ತೆ, ನಿಮ್ಮ ಉದ್ದೇಶ ಏನು, ಒಂದು ಸಣ್ಣ ವಿವರಣೆ. ನಂಬರ್ 2 ನಿಮ್ಮ ಬಿಸಿನೆಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್, ನಿಮ್ಮ ಸ್ಪೆಷಾಲಿಟಿ ಏನು ಅಂತ. ನಂಬರ್ 3 ನಿಮ್ಮ ಗ್ರಾಹಕರು ಯಾರು, ಅವರಿಗೆ ಏನು ಇಷ್ಟ, ಮಾರ್ಕೆಟ್ನಲ್ಲಿ ಬೇರೆ ಯಾರೆಲ್ಲ ಫುಡ್ ಟ್ರಕ್ಗಳಿವೆ, ಅವರೇನು ಕೊಡ್ತಿದ್ದಾರೆ, ನಿಮ್ಮ ಊರಿನಲ್ಲಿ ಯಾವ ತರಹದ ಫುಡ್ಗೆ ಡಿಮ್ಯಾಂಡ್ ಇದೆ ಅಂತ ನೋಡಿ. ನಂಬರ್ 4 ಜನರಿಗೆ ಇಷ್ಟ ಆಗುವಂತಹ ಟ್ರಕ್ನಲ್ಲಿ ಸುಲಭವಾಗಿ ಮಾಡಬಹುದಾದ ತಿಂಡಿಗಳನ್ನು ಆಯ್ಕೆ ಮಾಡಿ. ಸೌತ್ ಇಂಡಿಯನ್, ಚೈನೀಸ್, ಸ್ಟ್ರೀಟ್ ಫುಡ್ ಅಥವಾ ಫ್ಯೂಷನ್ ಟ್ರೈ ಮಾಡಬಹುದು. ನಂಬರ್ 5 ನಿಮ್ಮ ಬಿಸಿನೆಸ್ ಹೇಗೆ ಕೆಲಸ ಮಾಡುತ್ತೆ, ಯಾರು ಏನ್ ಮಾಡ್ತಾರೆ ಅಂತ ಸ್ಪಷ್ಟವಾಗಿ ಇರಲಿ. ನಂಬರ್ 6 ನಿಮ್ಮ ತಿಂಡಿ ಏನಪ್ಪ ಸ್ಪೆಷಲ್, ಯಾವ ತರದ ಕಸ್ಟಮರ್ಗೆ ಟಾರ್ಗೆಟ್ ಮಾಡ್ತೀರಾ ಅಂತ ಹೇಳಿ. ನಂಬರ್ 7 ಜನ ನಿಮ್ಮ ಟ್ರಕ್ಗೆ ಬರೋಕೆ ಏನೆಲ್ಲ ಮಾಡ್ತೀರಾ, ಸಾಮಾಜಿಕ ಜಾಲತಾಣ, ಆಫರ್ಗಳು, ಇವೆಲ್ಲ ಪ್ಲಾನ್ ಮಾಡಿ. ನಂಬರ್ 8 ಎಷ್ಟು ದುಡ್ಡು ಬೇಕಾಗುತ್ತೆ, ಎಷ್ಟು ಸಂಪಾದಿಸಬಹುದು, ಲಾಭ ಎಷ್ಟು ಬರುತ್ತೆ, ಇವೆಲ್ಲ ಒಂದು ಲೆಕ್ಕಾಚಾರ ಹಾಕಿ. ಟಾಪಿಕ್ ನಂಬರ್ 2. ದುಡ್ಡು ಎಲ್ಲಿಂದ ಬರುತ್ತೆ. ಒಂದು ಫುಡ್ ಟ್ರಕ್ ಶುರು ಮಾಡೋಕೆ ಸುಮಾರು 10 ರಿಂದ 25 ಲಕ್ಷ ರೂಪಾಯಿ ಆಗಬಹುದು. ಇದು ಟ್ರಕ್ ಸಾಮಾನುಗಳು, ಲೈಸೆನ್ಸ್ಗಳ ಮೇಲೆ ಅವಲಂಬಿಸಿರುತ್ತೆ. ನಿಮ್ಮ ಕೈಯಲ್ಲಿ ದುಡ್ಡು ಇದ್ರೆ ಅದಕ್ಕಿಂತ ಬೆಸ್ಟ್ ಇಲ್ಲ ಅಂದ್ರೆ ಸರ್ಕಾರದಿಂದ ಮುದ್ರಾ ಯೋಜನೆ ಅಂತ ಇರುತ್ತೆ, ಅದರಲ್ಲಿ ಲೋನ್ ಸಿಗಬಹುದು. ಬ್ಯಾಂಕ್ಗಳಲ್ಲಿ ಫುಡ್ ಬಿಸಿನೆಸ್ಗೆ ಅಂತಾನೆ ಲೋನ್ಗಳು ಸಿಗುತ್ತವೆ. ಅದು ಸಿಕ್ಕಿಲ್ಲ ಅಂದ್ರೆ ಕ್ರೌಡ್ ಫಂಡಿಂಗ್ ಸಹಾಯ ಪಡ್ಕೋಬಹುದು. ಆನ್ಲೈನ್ನಲ್ಲಿ ಕಿಕ್ ಸ್ಟಾರ್ಟರ್, ಗೌಫಂಡ್ಮಿ ತರಹ ವೆಬ್ಸೈಟ್ಗಳು ಇವೆ. ಅಲ್ಲಿ ನಿಮ್ಮ ಐಡಿಯಾ ಹೇಳಿ ಜನರಿಂದ ದುಡ್ಡು ಸಂಗ್ರಹಿಸಬಹುದು. ಇಲ್ಲ ಅಂದ್ರೆ ಇನ್ವೆಸ್ಟರ್ಸ್ ಯಾರಾದರೂ ನಿಮ್ಮ ಬಿಸಿನೆಸ್ ಐಡಿಯಾ ಇಷ್ಟಪಟ್ಟು ದುಡ್ಡು ಹಾಕೋಕೆ ರೆಡಿ ಇರ್ತಾರ ಅಂತ ನೋಡಿ. ಟಾಪಿಕ್ ನಂಬರ್ 3. ದುಡ್ಡು ಅರೇಂಜ್ ಆಯ್ತು, ಇವಾಗ ಟ್ರಕ್ ಬೇಕಲ್ವಾ. ನಿಮ್ಮ ಬಿಸಿನೆಸ್ನ ಹೀರೋ ನಿಮ್ಮ ಟ್ರಕ್. ಅದನ್ನ ಸರಿಯಾಗಿ ಆಯ್ಕೆ ಮಾಡಿ. ನಿಮ್ಮ ಮೆನುಗೆ ಮತ್ತು ಬಜೆಟ್ಗೆ ತಕ್ಕಂತೆ ಒಂದು ವಾಣಿಜ್ಯ ವಾಹನ ಆಯ್ಕೆ ಮಾಡಿ. ಕನಿಷ್ಠ 18 ಅಡಿ ಉದ್ದ ಇದ್ರೆ ಅಡುಗೆ ಮಾಡೋಕೆ ಆರಾಮಿರುತ್ತೆ. ಹೊಸ ಟ್ರಕ್ಗೆ ಸುಮಾರು 7-9 ಲಕ್ಷ ಆಗಬಹುದು. ಹಳೆ ಟ್ರಕ್ ತಗೊಂಡು ಮೋಡಿಫೈ ಮಾಡಿದ್ರೆ ದುಡ್ಡು ಉಳಿಯುತ್ತೆ. ಮತ್ತೆ ಅಡುಗೆ ಸಾಮಾನುಗಳಾದ ಸ್ಟವ್, ಫ್ರಿಡ್ಜ್, ಫ್ರೀಜರ್, ಗ್ರಿಲ್, ಜನರೇಟರ್ ಏನೆಲ್ಲ ಬೇಕು ಅಂತ ಲಿಸ್ಟ್ ಮಾಡಿಕೊಂಡು ಖರೀದಿಸಿ. ಇದಕ್ಕೆ ಒಂದು 3 ಲಕ್ಷದಷ್ಟು ಆಗಬಹುದು. ನಿಮ್ಮ ಟ್ರಕ್ ಡಿಸೈನ್ ಹೇಗಿರಬೇಕು ಅಂದ್ರೆ ಜನ ನೆನಪಿಟ್ಟುಕೊಳ್ಳೋ ಹಾಗೆ ಇರಬೇಕು. ಒಂದು ಲೋಗೋ, ಕಲರ್ಫುಲ್ ಡಿಸೈನ್ ಮಾಡಿಸಿ. ನೈರ್ಮಲ್ಯಕ್ಕೆ ಮೊದಲ ಆದ್ಯತೆ ಕೊಡಿ. ಟಾಪಿಕ್ ನಂಬರ್ 4. ಲೈಸೆನ್ಸ್ ಮತ್ತು ಪರ್ಮಿಟ್. ಫುಡ್ ಟ್ರಕ್ ಶುರು ಮಾಡೋಕೆ ಸ್ವಲ್ಪ ಪೇಪರ್ ವರ್ಕ್ ಇರುತ್ತೆ. ಇವೆಲ್ಲ ಬೇಗ ಆಗಲ್ಲ, ಅದಕ್ಕೆ ಮುಂಚಿತವಾಗಿಯೇ ರೆಡಿಯಾಗಿ. ಪಾಯಿಂಟ್ ನಂಬರ್ 1 ಫಸೆ ಲೈಸೆನ್ಸ್. ಫುಡ್ ಬಿಸಿನೆಸ್ ಮಾಡೋಕೆ ಇದು ಕಡ್ಡಾಯ. ಪಾಯಿಂಟ್ ನಂಬರ್ 2 ವಾಹನ ರಿಜಿಸ್ಟ್ರೇಷನ್. ನಿಮ್ಮ ಟ್ರಕ್ ವಾಣಿಜ್ಯ ವಾಹನವಾಗಿ RTO ನಲ್ಲಿ ರಿಜಿಸ್ಟರ್ ಆಗಿರಬೇಕು. ಪಾಯಿಂಟ್ ನಂಬರ್ 3 ಫೈರ್ ಡಿಪಾರ್ಟ್ಮೆಂಟ್ ನಾಟ್. ಬೆಂಕಿ ಅವಘಡ ತಡೆಯೋಕೆ ಸುರಕ್ಷತಾ ಸರ್ಟಿಫಿಕೇಟ್ ಬೇಕು. ಪಾಯಿಂಟ್ ನಂಬರ್ 4 ಲೋಕಲ್ ಮುನ್ಸಿಪಾಲಿಟಿ. ಬಿಸಿನೆಸ್ ಲೈಸೆನ್ಸ್ ಮತ್ತು ಟ್ರಕ್ ನಿಲ್ಲಿಸೋಕೆ ಅನುಮತಿ ಬೇಕು. ನಿಮ್ಮ ನಗರ ಪಾಲಿಕೆಯಿಂದ ಅನುಮತಿ ಪಡೆಯಬೇಕಾಗಬಹುದು. ಪಾಯಿಂಟ್ ನಂಬರ್ 5 ಗೆಸ್ಟ್ ರಿಜಿಸ್ಟ್ರೇಷನ್. ವ್ಯಾಪಾರ ಮಾಡ್ತೀರಾ ಅಂದ್ರೆ GST ಕಡ್ಡಾಯ. ಪಾಯಿಂಟ್ ನಂಬರ್ 6 ಬಿಸಿನೆಸ್ ಲೈಸೆನ್ಸ್. ನಿಮ್ಮ ಬಿಸಿನೆಸ್ಗೆ ಸಾಮಾನ್ಯ ಲೈಸೆನ್ಸ್. ಪಾಯಿಂಟ್ ನಂಬರ್ 7 ಪೊಲ್ಯೂಷನ್ ಕಂಟ್ರೋಲ್ ಸರ್ಟಿಫಿಕೇಟ್. ಟ್ರಕ್ ಪರಿಸರಕ್ಕೆ ತೊಂದರೆ ಕೊಡಲ್ಲ ಅಂತ ಸರ್ಟಿಫಿಕೇಟ್. ನೆಕ್ಸ್ಟ್ ಟಾಪಿಕ್ ನಂಬರ್ 5. ಜನ ಬೇಕು. ಒಂದು ಫುಡ್ ಟ್ರಕ್ಗೆ ಸಾಮಾನ್ಯವಾಗಿ 2 ಅಡುಗೆ ಮಾಡೋರು, 1 ಸಹಾಯಕ್ಕೆ ಇದ್ರೆ ಸಾಕು. ಅವರಿಗೆ ಒಂದು ಯೂನಿಫಾರ್ಮ್ ಕೊಟ್ಟರೆ ವೃತ್ತಿಪರತೆ ಹೆಚ್ಚುತ್ತೆ. ಟಾಪಿಕ್ ನಂಬರ್ 6. ಪ್ರಚಾರ. ನಿಮ್ಮ ಫುಡ್ ಟ್ರಕ್ ಬಗ್ಗೆ ಜನರಿಗೆ ಗೊತ್ತಾಗಬೇಕಲ್ವಾ, ಅದಕ್ಕೆ ಈ ಟಿಪ್ಸ್ ಫಾಲೋ ಮಾಡಿ. ಪಾಯಿಂಟ್ ನಂಬರ್ 1 ಬ್ರ್ಯಾಂಡ್ ಗುರುತು. ನಿಮ್ಮ ಟ್ರಕ್ಗೆ ಒಂದು ಒಳ್ಳೆ ಹೆಸರು, ಲೋಗೋ, ಕತೆ ಇರಲಿ. ಪಾಯಿಂಟ್ ನಂಬರ್ 2 ಸೋಷಿಯಲ್ ಮೀಡಿಯಾ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ನಿಮ್ಮ ತಿಂಡಿಗಳ ಫೋಟೋ ಹಾಕಿ ನಿಮ್ಮ ಲೊಕೇಶನ್ ಶೇರ್ ಮಾಡಿ. ಗ್ರಾಹಕರ ಜೊತೆ ಮಾತಾಡಿ. ಪಾಯಿಂಟ್ ನಂಬರ್ 3 ವೆಬ್ಸೈಟ್ ಆ್ಯಪ್. ಆನ್ಲೈನ್ನಲ್ಲಿ ಆರ್ಡರ್ ತಗೋಕೆ, ಡೆಲಿವರಿ ಕೊಡೋಕೆ ಒಂದು ಸಣ್ಣ ವೆಬ್ಸೈಟ್ ಅಥವಾ ಆ್ಯಪ್ ಇದ್ರೆ ಚೆನ್ನಾಗಿರುತ್ತೆ. ಪಾಯಿಂಟ್ ನಂಬರ್ 4 ಬೇರೆ ಸಣ್ಣ ಬಿಸಿನೆಸ್ಗಳ ಜೊತೆ ಸೇರಿಕೊಂಡು ಆಫರ್ಗಳು, ಈವೆಂಟ್ಗಳಲ್ಲಿ ಭಾಗವಹಿಸಿ. ಪಾಯಿಂಟ್ ನಂಬರ್ 5 ಆಫರ್ಗಳು. ಹೊಸ ಗ್ರಾಹಕರನ್ನ ಸೆಳೆಯೋಕೆ ಡಿಸ್ಕೌಂಟ್ಗಳು, ಕಾಂಬೋ ಆಫರ್ಗಳು ಕೊಡಿ. ಪಾಯಿಂಟ್ ನಂಬರ್ 6 ಕ್ವಾಲಿಟಿ ಮುಖ್ಯ. ಇದು ಅತಿ ಮುಖ್ಯ. ಒಳ್ಳೆ ಕ್ವಾಲಿಟಿ, ನೈರ್ಮಲ್ಯದಿಂದ ಕೂಡಿರುವ ಆಹಾರ ಕೊಟ್ಟರೆ ಜನ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ. ಟಾಪಿಕ್ ನಂಬರ್ 7. ಸರಿಯಾದ ಜಾಗ ಆಯ್ಕೆ ಮಾಡಿ. ನಿಮ್ಮ ಫುಡ್ ಟ್ರಕ್ ಎಲ್ಲಿ ಇರುತ್ತೆ ಅನ್ನೋದು ತುಂಬಾ ಮುಖ್ಯ. ಜನ ಇರುವ ಜಾಗ ಅಂದ್ರೆ ಆಫೀಸ್ಗಳು, ಕಾಲೇಜುಗಳು, ಶಾಲೆಗಳು, ಪಾರ್ಕ್ಗಳು, ರೈಲ್ವೆ ಬಸ್ ನಿಲ್ದಾಣಗಳ ಹತ್ತಿರ ಟ್ರಕ್ ನಿಲ್ಲಿಸಿ. ಜಾತ್ರೆ, ಉತ್ಸವ, ಫೆಸ್ಟಿವಲ್ಗಳಲ್ಲಿ ನಿಮ್ಮ ಟ್ರಕ್ ತೆಗೆದುಕೊಂಡು ಹೋದ್ರೆ ಸಖತ್ ಬಿಸಿನೆಸ್ ಆಗುತ್ತೆ. ಪ್ರತಿಸ್ಪರ್ಧಿಗಳನ್ನ ಗಮನಿಸಿ. ನಿಮ್ಮ ಸುತ್ತಮುತ್ತ ಬೇರೆ ಫುಡ್ ಟ್ರಕ್ಗಳು ಇದಾವ, ಅವರೇನು ಮಾಡ್ತಿದ್ದಾರೆ ಅಂತ ನೋಡಿ. ಫುಡ್ ಟ್ರಕ್ ಬಿಸಿನೆಸ್ನಲ್ಲಿ ಲಾಭ ಚೆನ್ನಾಗಿರುತ್ತೆ. ಪ್ಲಾನ್ ಮಾಡಿ, ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತ ಯಶಸ್ಸು ನಿಮ್ಮದೇ. ಶುಭವಾಗಲಿ. ನಿಮ್ಮ ಫುಡ್ ಟ್ರಕ್ಗೆ ಏನ್ ಹೆಸರು ಇಡೋಕೆ ಪ್ಲಾನ್ ಮಾಡಿದ್ದೀರಾ? ಕಾಮೆಂಟ್ ಮುಖಾಂತರ ತಿಳಿಸಿ.